ಇದು ಬಿಕಾಮ್ ಎಕನಾಮಿಕ್ಸ್ ಒಳಗೆ ಬಿಕಾಮ್ ಎಕನಾಮಿಕ್ಸ್ ಸಬ್ಜೆಕ್ಟ್ ಒಳಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಕೇಳಂತ ಒಂದು ಬಿಸ್ನೆಸ್ ಎಕನಾಮಿಕ್ಸ್ ಒಳಗೆ ಕೇಳಂತ ಒಂದು ಲೆಕ್ಕ ಇದು. ಸೊ ಬಿಸ್ನೆಸ್ ಎಕನಾಮಿಕ್ಸ್ ಒಳಗೆ ಇಂಪಾರ್ಟೆಂಟ್ ಆಗಿ ಎಷ್ಟು ಮಾರ್ಕ್ಸಿಗೆ ಅಂದ್ರೆ ಈ ಲೆಕ್ಕ ಕೇಳೋದು 5 ಮಾರ್ಕ್ಸಿಗೆ ಕೇಳ್ತಾರ. ಸೊ ಏನಂತಂದ್ರೆ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ನ ಫೈಂಡ್ ಔಟ್ ಮಾಡ್ರಿ ಅಂತ ಹೇಳ್ತಾರೆ. ಸೊ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ನಾವು ಫೈಂಡ್ ಔಟ್ ಮಾಡ್ಬೇಕಂದ್ರೆ ಹೆಂಗ್ ಫೈಂಡ್ ಔಟ್ ಮಾಡ್ತೀವಿ, ಏನೇನ್ ಕೊಟ್ಟಿರ್ತಾರ ಕನ್ನಡದಾಗ ಆದ್ರೆ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರ. ಇಲ್ಲೇ P1 ಇದನ್ನ ಕೊಟ್ಟಾನ, P2 ಕೊಟ್ಟಾನ, ನೆಕ್ಸ್ಟ್ ಒಂದು Q1 ಕೊಟ್ಟಾನ, Q2 ಕೊಟ್ಟಾನ. ಸೊ ಹಂಗಂದ್ರೆ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಕಂಡುಹಿಡಿಯಕ್ಕೆ ಏನ್ ಫಾರ್ಮುಲಾ, PED is equal to Q2 minus Q1 divided by Q1 whole divided by P2 minus P1 divided by P2 ಇದು P1 ಅಂತ ಹೇಳಿ. ದಿಸ್ ಇಸ್ ದ ಫಾರ್ಮುಲಾ ಆಕ್ಚುಲಿ. ಹಂಗಂದ್ರೆ 1 by 1 ಹೋಗೋಣ. Q2 ಅಂದ್ರೆ ಏನು, ಇಲ್ಲಿ ಕೊಟ್ರಲ್ಲ Q2 ಎಷ್ಟು ಕೊಟ್ರ 1000 ಯೂನಿಟ್ಸ್ ಮೈನಸ್ Q1 ಎಷ್ಟೈತಿ 2000 ಯೂನಿಟ್ಸ್ ಡಿವೈಡೆಡ್ ಬೈ ಮತ್ತು Q1 ಇರೋದ್ರಿಂದ 2000 ಅಂತ ಬರೀಬೇಕು ಹೋಲ್ ಡಿವೈಡೆಡ್ ಬೈ P2 ಎಷ್ಟೈತಿ 8 ಮೈನಸ್ P1 ಎಷ್ಟೈತಿ 4 ಐತಿ ಹೋಲ್ ಡಿವೈಡೆಡ್ ಬೈ 4 P1. ಹಂಗಂದ್ರೆ ಫಾರ್ಮುಲಾ ಏನಕ್ಕೈತಿ 1000 ಮೈನಸ್ 2000 ಮಾಡಿದ್ರೆ ಎಷ್ಟಾಕೈತಿ 1000 ಆಯ್ತು ಹೋಲ್ ಡಿವೈಡೆಡ್ ಬೈ 2000 ಓಕೆ ಹೋಲ್ ಡಿವೈಡೆಡ್ ಬೈ 8 ಮೈನಸ್ 4 ಮಾಡಿದ್ರೆ ಎಷ್ಟಾಕೈತಿ 4 ಡಿವೈಡೆಡ್ ಬೈ 4. ಹಂಗಂದ್ರೆ ಕ್ಲಾರಿಫೈ ಮಾಡೋಣ. 1000 ಡಿವೈಡೆಡ್ ಬೈ 2000 ಮಾಡಿದಾಗ ಎಷ್ಟು ಬಂತು ಆನ್ಸರ್ 0.5. ಅದು ಮೈನಸ್ ಬರುತ್ತೆ ಆಕ್ಚುಲಿ, ಯಾಕಂದ್ರೆ 1000 ಮೈನಸ್ 2000 ಮಾಡಿದಾಗ ಮೈನಸ್ 1000 ಬಂತು ಡಿವೈಡೆಡ್ ಬೈ 4 ಡಿವೈಡೆಡ್ ಬೈ 4 ಮಾಡಿದಾಗ 1 ಬಂತು ಆನ್ಸರ್. ಹಂಗಂದ್ರೆ ಆನ್ಸರ್ 0.5 ಡಿವೈಡೆಡ್ ಬೈ 1 ಮಾಡಿದಾಗ ಎಷ್ಟು ಬಂತು ಆನ್ಸರ್ ಅನ್ನೋದು ವೆರಿ ಇಂಪಾರ್ಟೆಂಟ್. ಹಂಗಂದ್ರೆ ಆನ್ಸರ್ ಮೈನಸ್ 0.5 ಆಕತಿ. ಸೊ ದಿಸ್ ಇಸ್ ಫಾರ್ ಎಷ್ಟು ಮಾರ್ಕ್ಸಿಗೆ ಅಂದ್ರೆ 5 ಮಾರ್ಕ್ಸ್ ಎಕ್ಸಾಮ್ನಾಗ ಕೇಳಂತ ಕ್ವಶನ್. ಎಷ್ಟು ಮಾರ್ಕ್ಸಿಗೆ 5 ಮಾರ್ಕ್ಸಿಗೆ ಕಂಪಲ್ಸರಿ ಕ್ವಶನ್ ಯಾವುದು ಅಂದ್ರೆ ಡಿಮ್ಯಾಂಡ್ ಫಾರ್ಕಾಸ್ಟಿಂಗ್, ಅದೇ ಸರಿ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್. ಇಟ್ಸ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಫಾರ್ 5 ಮಾರ್ಕ್ಸ್. ಸ್ವಲ್ಪ ನೋಡ್ಕೊಳ್ಳೋದು ಬೆಸ್ಟ್.